ಈ ಲೇಯರ್ ವೈಸ್ ನಾವು ಕಟ್ಟಬೇಕು. ಒಂದೇ ಸರಿ ಪೂರ್ತಿ ಕಟ್ಲಿಕ್ಕೆ ಆಗಲ್ಲ. ನೋಡಿ ಇಲ್ಲಿಗೆ ಒಂದು ಕಬ್ಬಣ ಕೊಟ್ಟಿದ್ದೇವೆ, ಒಂದು ಬೀಮ್ ಟೈಪ್ ಕೊಟ್ಟು ಲಾಕ್ ಮಾಡಿದ್ವಿ. ಇಲ್ಲಿ ಒಂದು ಕಬ್ಬಣ ಕೊಟ್ಟಿದ್ದೇವೆ, ಇಲ್ಲಿಗೆ ಒಂದು ಕಬ್ಬಣ ಕೊಟ್ಟಿದ್ದೇವೆ. ಹೀಗೆ ಇಲ್ಲ ಒಂದೇ ಸರಿ ನಾವು ಕಟ್ಟಿದ್ವಿ, ಒಂದಿಷ್ಟು ಕಟ್ಟಿದ ತಕ್ಷಣ ಬಿದ್ದೋಗುತ್ತೆ. ಒಂದು ಸಾಮಾಜಿಕ ಜೀವನದಲ್ಲಿ ಇಷ್ಟು ಒಂದು ರೆಡಿ ಆಗ್ಲಿಕ್ಕೆ ಕಾರಣ ಅಥವಾ ನನ್ನ ಜೀವನ ಹೇಗ್ ಬೇಕಾದ್ರೂ ಹೋಗ್ತಿತ್ತು ಗೊತ್ತಿಲ್ಲ. ಅದು ನನ್ನ ಒಂದು ಈ ಸಿಸ್ಟಮ್ ಬರ್ಲಿಕ್ಕೆ ಕಾರಣ RSS. ಒಂದು ಈ ದೇಶದಲ್ಲಿ ಪರಮವೀರ ಚಕ್ರ ತುಂಬಾ ಜನರು ಗೊತ್ತಿಲ್ಲ. ಅದರಲ್ಲಿ ಪರಮವೀರ ಚಕ್ರ ಪಡೆದವರು ಇಷ್ಟೇ ಜನ ಈ ದೇಶದಲ್ಲಿ ಇನ್ಯಾರಿಗೂ ಸಿಗ್ಲಿಲ್ಲ. ಮತ್ತೆ 21 ಜನರಿಗೆ ಮಾತ್ರ ಪರಮವೀರ ಚಕ್ರ ಸಿಕ್ಕಿರ್ತದೆ. ಇದು ಮೈಸೂರು ರೋಡ್ ಅಲ್ಲಿ ಬಾರಿ ಹತ್ರದಲ್ಲಿ ಇರೋದು, ಹೈವೇಗೆ ಇದೆ, ಹೈವೇಗೆ ಟಚ್ ಇರತಕ್ಕಂಥ. ಹೌದೌದು, ಯಾಕಂದ್ರೆ ಬೇರೆ ಕಡೆ ಆದ್ರೆ ಇಲ್ಲೆಲ್ಲೋ ಹುಡುಕ್ಬೇಕು ಕಾಡ್ ಒಳಗಡೆ, ಕೆಲವು ಸಲ ರೋಡ್ ಹೋಗಲ್ಲ ಅಲ್ವಾ. ಅಲ್ಲ ಈ ರೀತಿ ಸ್ಟ್ಯಾಚು ಬೇರೆ ಎಲ್ಲ ಇದೆ ದೇಶದಲ್ಲಿ? ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ದೇಶದಲ್ಲಿ ಇದೆ ಮೊದಲನೇ ಒಂದು ಸ್ಟ್ಯಾಚು, ಅವ್ರದ್ದು ಇರೋದು ಇದು ಒಂದೇ ಸ್ಟ್ಯಾಚು. ರಾವತ್ ಅವ್ರದ್ದು ಎಲ್ಲೂ ಇಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ರಸ್ತೆ ಇರುವಂತದ್ದು ಕುಶಾಲನಗರ ಟು ಮೈಸೂರಿಗೆ ಹೋಗುವಂತಹ ರಸ್ತೆ, ಪ್ರಿಯಾಪಟ್ಟಣದ ಹತ್ತಿರದ ಇರುವಂತದ್ದು. ಇಲ್ಲಿಯ ಒಂದು ವಿಶೇಷವಾಗಿರುವಂತಹ ಕಂಟೆಂಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ. ಇದು ನಮ್ಮ ಸ್ನೇಹಿತರಾಗಿರುವಂತಹ ಲಕ್ಷ್ಮೀನಾರಾಯಣ್ ನಾಣಿ ಅವ್ರದ್ದು ಕೂರ್ಗು ವಾಟರ್ ಪಾರ್ಕ್ ಅಂತೇಳಿ. ಇಲ್ಲಿ ಈ ವಾಟರ್ ಪಾರ್ಕ್ ಅಲ್ಲಿ ಒಂದೆರಡು ವಿಶೇಷತೆಗಳಿದೆ. ಆ ವಿಶೇಷತೆ ಏನಿದೆ ಅನ್ನುವಂಥದ್ದು ತೋರಿಸ್ಬೇಕು ಅಂತೇಳಿ. ಮುಖ್ಯವಾಗಿ ನಾವು ಈ ಕುಪ್ಪಿಯ ಬಾಟ್ಲುಗಳನ್ನು ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ಎಷ್ಟೋ ಬಾರಿ ವೇಸ್ಟ್ ವಸ್ತುಗಳೆಲ್ಲ ತುಂಬ ಬಾರಿ ಉಳಿತದೆ. ಆ ವೇಸ್ಟ್ ವಸ್ತುಗಳನ್ನೆಲ್ಲ ಹೇಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಅಂದರೆ ಒಂದು ಆಫೀಸ್ನ ರೀತಿ, ಒಂದು ರೂಮಿನ ರೀತಿಯಲ್ಲಿ ಆ ವೇಸ್ಟ್ ಬಾಟಲ್ಗಳಿಂದ ಒಂದು ನಿರ್ಮಾಣ ಮಾಡಿದ್ದಾರೆ. ಆ ಬಾಟ್ಲ್ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ಬೇಕು ಅಂತೇಳಿ ನಾನು ಬಂದಿರುವಂಥದ್ದು. ನಾನು ಮಾಮೂಲಿಯಾಗಿ ಇಲ್ಲಿ ಬರ್ತಾ ಇರ್ತೇನೆ ಮೈಸೂರು ಕಡೆ ಹೋಗುವಾಗ, ಆದರೆ ಅದನ್ನು ತೋರಿಸ್ಬೇಕು ಅಂತ ನಂಗೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಕಂಟೆಂಟ್ ನಿಮ್ಗೆ ಕೊಡ್ತಾ ಇದ್ದೇನೆ. ಬನ್ನಿ ನಾನಿಯವರ ಕೂರ್ಗು ವಾಟರ್ ಪಾರ್ಕ್ಗೆ. ನೋಡಿ ಇಲ್ಲಿ ಕಾಣ್ತದೆ ಇವ್ರದ್ದು ರಿಸೆಪ್ಷನ್. ಇದು ಇಡೀ ಒಂದು ಗೋಡೆಯನ್ನೇ ಬಾಟಲ್ಗಳ ಮುಖಾಂತರ ರೆಡಿ ಮಾಡಿದ್ದಾರೆ, ಬಣ್ಣ ಬಣ್ಣದ ಬಾಟಲ್ಗಳು. ನಾಣಿಯವರ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮ. ಒಂದು ಬಾರಿ ವಿಶೇಷ, ನಾನು ತುಂಬಾ ವರ್ಷದಿಂದ ನೋಡ್ತಿದ್ದೇನೆ ನಿಮ್ಮ ಪ್ರಯತ್ನಗಳು ಕಸದಿಂದ ರಸ ಮಾಡೋದ್ರಲ್ಲಿ. ಅದರಲ್ಲಿ ಇದೊಂದು ನಂಗೆ ಬಾರಿ ವಿಶೇಷ, ಜನರಿಗೆ ತೋರಿಸುವ ಅಂತ ಅನಿಸ್ತು. ಏನಿದು ಐಡಿಯಾ ಇದನ್ನ ಮಾಡಕ್ಕೆ? ಏನಿಲ್ಲ, ಆಕ್ಚುಲಿ ನಾನು ನೆಟ್ ಅಲ್ಲಿ ಹೀಗೆ ಮೊಬೈಲ್ ಅಲ್ಲಿ ನೋಡ್ಬೇಕು, ನೆಟ್ ಅಲ್ಲಿ ಫೋಟೋ ನೋಡಿದ್ದೆ, ವಿಡಿಯೋ ನೋಡಿದ್ದೆ. ಮತ್ತೆ ಇದರಲ್ಲಿ ಬೇರೆ ಬೇರೆ ಬಾಟ್ಲಲ್ಲಿ ಕಟ್ಟಬೇಕು ಅನ್ನೋದು ತುಂಬಾ ಸರಿ ಅಬ್ಸರ್ವೇಷನ್ ಮಾಡಿದೆ. ಅದಾದ ನಂತರ ಫ್ರಂಟ್ ಆಫೀಸ್ಗೆ ಇದೊಂದು ಲುಕ್ ಬರ್ತದೆ ಅಂತ ಹೇಳಿ ಯೋಚನೆ ಮಾಡಿ ಇದನ್ನ ನಾವು ಮಾಡಿದ್ದು. ಯಾಕೆಂದ್ರೆ ಇದೊಂದು ಡಿಫ್ರೆಂಟ್ ಬಾಟ್ಲ್, ಎಲ್ಲಾ ವೇಸ್ಟ್ ಬಾಟಲ್ಗಳೇ ನಮ್ಮಲ್ಲೇ ಬಂದು ಕಸ್ಟಮರ್ಸ್ ಇದ್ರು. ಆ ಬಾಟಲ್ಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡಿದ್ದೆ. ಬರೋರಿಗೆ ಒಂದು ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಮತ್ತೆ ಕಸದಿಂದ ರಸ ತೆಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಗೋಸ್ಕರ ಇದನ್ನ ಮಾಡಿದ್ದೆ. ಯಾವ ಬಾಟ್ಲ್ ಇದರಲ್ಲಿ? ಎಲ್ಲ ಇದೆ, ಬಿಯರ್ ಎಲ್ಲ ವೆರೈಟಿ, ಎಲ್ಲ ಯಾವ ಬ್ರ್ಯಾಂಡ್ ಕುಡಿತಾರೆ ಎಲ್ಲ ಇದೆ. ಆಲ್ ವೆರೈಟೀಸ್ ಡ್ರಿಂಕ್ಸ್ ಅಲ್ಲ? ಆಲ್ ವೆರೈಟೀಸ್ ಡ್ರಿಂಕ್ಸ್ ಕೂಡ ಇದೆ ಅಲ್ಲ? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮದ್ಯಪಾನ ಪ್ರಿಯರು ತುಂಬಾ ಜನ ಬಂದವರು ಎಲ್ಲರೂ ಇದನ್ನ ನೋಡಿ ನಮ್ಮ ಮನೆ ಮೇಲೆ ತುಂಬಾ ಜನ ಇದನ್ನ ಮಾತಾಡಿದ್ದಾರೆ. ಬಟ್ ಕಟ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಹೇಳ್ಬೋದು, ಅದನ್ನ ಕಟ್ಲಿಕ್ಕೆ ಅದ್ರ ಪರಿಶ್ರಮ ಕೂಡ ಇರುತ್ತೆ. ಯಾಕೆಂದ್ರೆ ಈ ಬಾಟ್ಲೆ ಕಟ್ಟಬೇಕಾದ್ರೆ ನೋಡಿ ಇದಕ್ಕೆ ಈ ಲೇಯರ್ ವೈಸ್ ನಾವು ಕಟ್ಟಬೇಕು. ಒಂದೇ ಸರಿ ಪೂರ್ತಿ ಕಟ್ಲಿಕ್ಕೆ ಆಗಲ್ಲ. ನೋಡಿ ಇಲ್ಲಿಗೆ ಒಂದು ಕಬ್ಬಣ ಕೊಟ್ಟಿದ್ದೇವೆ, ಒಂದು ಬೀಮ್ ಟೈಪ್ ಕೊಟ್ಟು ಲಾಕ್ ಮಾಡಿದ್ವಿ. ಇಲ್ಲಿ ಒಂದು ಕಬ್ಬಣ ಕೊಟ್ಟಿದ್ದೇವೆ, ಇಲ್ಲಿಗೆ ಒಂದು ಕಬ್ಬಣ ಕೊಟ್ಟಿದ್ದೇವೆ. ಹೀಗೆ ಇಲ್ಲ ಒಂದೇ ಸರಿ ನಾವು ಕಟ್ಟಿದ್ವಿ, ಒಂದಿಷ್ಟು ಕಟ್ಟಿದ ತಕ್ಷಣ ಬಿದ್ದೋಗುತ್ತಿದ್ದು. ಯಾಕಂದ್ರೆ ಗ್ಲಾಸ್ ಗಾರೆಯಲ್ಲಿ ನಿಲ್ಲುದೇ ಕಷ್ಟ, ಒಣಗು ಡ್ರೈ ಆಗೋ ತನಕ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂತ ಒಂದೊಂದು ಬೀಮ್ ಹಾಕಿದ್ವಿ, ಅಂದ್ರೆ ಸಣ್ಣದೊಂದು ಕಬ್ಬಣ ವೆಲ್ಡ್ ಮಾಡಿ ಲಾಕಿಂಗ್ ಸಿಸ್ಟಮ್ ಮಾಡಿದ್ದೇವೆ ಅದಕ್ಕೆ. ಅಂದ್ರೆ ಕೇವಲ ಇದು ಮಾತ್ರ ಅಲ್ಲ, ಇದು ಗಾರೆ ಜೊತೆ ಕಬ್ಬಿಣನ್ನು ಲಾಕ್ ಮಾಡಿದ್ದೇವೆ. ಇಲ್ಲ ಬಿದ್ದೋಗ್ತದೆ, ಬಿದ್ದೋಗಿದೆ. ನಾವು ಕಟ್ಟುವಾಗ ಸ್ಟಾರ್ಟಿಂಗ್ ಗ್ಲಾಸ್ ಅಲ್ಲ, ಜಾರ್ತದೆ. ಮತ್ತೆ ಕಟ್ಟುವಾಗ ಹುಷಾರು, ಯಾರು ಪ್ರಯತ್ನ ಮಾಡಿದ್ರು ಕೂಡ ಇದನ್ನ ಹುಷಾರಾಗಿ ಕಟ್ಟಬೇಕು. ಯಾಕೆಂತಂದ್ರೆ ಬಿದ್ದರೆ ಗ್ಲಾಸ್ ಹೊಡೆದೋದ್ರೆ ಕಷ್ಟ. ಬಟ್ ತುಂಬಾ ಜನ ನಾನು ಕಟ್ಟುವಾಗ ಹೇಳಿದ್ರು, ನೀ ಕಟ್ಟಿದ್ದೆ ಮರೆ ಹೊಡೆದೋದ್ರೆ ಏನ್ ಮಾಡ್ತೀಯ ಅಂತ. ಆಲ್ಮೋಸ್ಟ್ ಒಂದು 4.5 years ಆಯ್ತಿದ್ದಾನೆ ಕಟ್ಟಿ. ಇವತ್ತವರೆಗೆ ಯಾವ್ದನ್ನು ಗಟ್ಟಿ ಕಬ್ಬಿಣ ಹಾಕಿದ್ರಿ ಮೇಲ್ಗಡೆ, ಹೊಡೆದಾಕಿಲ್ಲ, ಯಾರು ಹೊಡಿಲಿಲ್ಲ. ಅದೊಂದು ವಿಶೇಷ ಅಷ್ಟೇ. ಇಷ್ಟು ದಿನ ಆಯ್ತು ಯಾರು ಒಂದು ಹೊಡೆದಾಕ್ಲಿಲ್ಲ, ಹಾಗೆ ಇದೆ. ಅದು ಒಂದು ವಿಶೇಷ ಅಷ್ಟೇ. ಯಾರಾದ್ರೂ ಡ್ರೀಮ್ ಅನ್ನು ಮುಟ್ಟಬಹುದಾ? ಕುಡ್ದು 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 ತುಂಬಾ ಜನ ಪ್ರಯತ್ನ ಮಾಡಿದ್ದಾರೆ, ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ. ತುಂಬಾ ಜನ, ಈಗ ನಾನ್ ನೋಡಿದಾಗೆ ತುಂಬಾ ಜನ ಬಂದ ಪ್ರತಿಯೊಬ್ರು ಇಲ್ಲಿ ಫೋಟೋ ತೆಗಿತಾರೆ. ಫೋಟೋ ತೆಗೆದ ನಂತರ ನಮ್ಮನೇಲಿ ಉಂಟಲ್ಲೇ ಅದೆಲ್ಲ ತಗೊಂಡು ಕಟ್ಟಬಹುದು ಕಣೆ, ಮನೆ ಮೇಲೆ ರೂಮ್ ಅಂತ ಕಟ್ಬಿಡೋಣ ಇದ್ರಲ್ಲಿ ಅಂತೇಳಿ ಹೇಳ್ತಾರೆ. ಅದ್ರ ಕಟ್ಲಿಕ್ಕೆ ಆಗಲ್ಲ. ಕಟ್ಲಿಕ್ಕೆ ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ಬೇಕು, ಕಟ್ಲಿಕ್ಕೆ ಪರಿಶ್ರಮನೂ ಜಾಸ್ತಿ ಇದೆ. ಹಾಗಾಗಿ ಇದರ ಜೊತೆಗೆ ಇನ್ನೊಂದು ಕೂಡ ಇದೆ, ಆ ಕಡೆ ಗೋಡೆನೂ ಕೂಡ ಮಾಡಿದ್ದೇವೆ, ಅದನ್ನು ತೋರಿಸ್ತೇನೆ.
ಇದು ಚೆನ್ನಾಗಿದೆ ಅಲ್ಲ. ಇದು ಪೂರ್ಣ ಗೋಡೆ ಸ್ವಲ್ಪ ಹಿಂದೆ ಲೈಟ್ ಬೀಳ್ತಾ ಇದೆ. ಆ ಲೈಟ್ ಬೆಳಕಿಗೆ ಇನ್ನೊಂದಷ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದ್ರೊಳಗಡೆ ಈ ಭಾಗದಿಂದ ನೋಡಿ, ಈ ಭಾಗದಿಂದ ಲೈಟ್ ಬೀಳ್ತದೆ. ಸ್ವಲ್ಪ ಹೀಗ್ ಬನ್ನಿ, ಹೀಗೆನಾ? ಹೀಗ್ ಬನ್ನಿ. ಈ ಭಾಗದಿಂದ ಲೈಟ್ ಬೀಳಿದ್ರೆ ತುಂಬಾ ಚೆನ್ನಾಗಿ ಈ ಕಡೆ ಡಾರ್ಕ್ ಕಾಣುತ್ತೆ. ಅಲ್ಲ, ಇದ್ರೊಳಗೆ ಲೈಟ್ ಹಾಕೋ ಯೋಜನೆ ಇತ್ತಲ್ಲ, ಅದೇನಾಯ್ತು? ಲೈಟ್ ಹಾಕ್ಬೇಕು ಅಂತಿದ್ದು, ಹಾಕ್ಲಿಲ್ಲ. ಲೈಟ್ ಹಾಕಿರೋ ತುಂಬಾ ಖರ್ಚು ಬರುತ್ತೆ ಅಂತ ಹೇಳಿ ಹಾಗೆ ಬಿಟ್ಟಿದ್ದೇವೆ. ಅಲ್ಲ, ನಿಮ್ ಸದನ ಕಾನ್ಸೆಪ್ಟ್ ಈ ಕಸದಿಂದ ರಸ ಟೈಪ್ ಅಲ್ಲಿ ನೀವು ಮಾಡುವಂತದ್ದು ಅಲ್ಲ. ಲೋಕಲ್ ಐಟಮ್ ಗಳನ್ನು ಉಪಯೋಗಿಸಿ ಹೆಚ್ಚು ನಿಮ್ ರೆಸಾರ್ಟ್ ಅಲ್ಲಿ ಒಟ್ಟು ನಾವು ಆದಷ್ಟು ಕಸದಿಂದ ರಸ ತೆಗಿಬೇಕು ಅಂತ ಯೋಚನೆ ಮಾಡಿ ತೆಗೆದಿದ್ದೆಲ್ಲ ಒಂದು ಕಾನ್ಸೆಪ್ಟ್. ಸ್ವಲ್ಪ ಆದಷ್ಟು ಯಾವ್ದು ಸೆಕೆಂಡ್ ಐಟಮ್ ಕೆಲವೊಂದ್ ಕಡೆ ಸಿಕ್ಕಿದಾಗ ಅದನ್ನು ಕೂಡ ತಂದು ಯೂಸ್ ಮಾಡಿರ್ತಕ್ಕಂಥದ್ದು ಉಂಟು ನಾವು. ಕರೆಕ್ಟ್. ಇದಕ್ಕೆ ಪೈಂಟ್ ಹೊಡಿಲಿಕ್ಕೆ ಆಗ್ತದಾ? ಇಲ್ಲ, ಇದಕ್ಕೆ ಪೈಂಟ್ ಹೊಡಿಲಿಕ್ಕೆ ಏನಾಗ್ತದೆ, ಗ್ಯಾಪ್ ನಲ್ಲಿ ಹೊಡೆದ್ರೆ ಈ ಗ್ಲಾಸಿಗೆಲ್ಲ ಬರ್ತದೆ, ಹಾಗಾಗಿ ಪೈಂಟ್ ಹೊಡಿಲಿಕ್ಕೆ ಆಗಲ್ಲ. ಇದರ ಬದಲು ಈ ರೀತಿ ಮಾಡ್ಲಿಕ್ಕಿಂತ ಪ್ಲೈವುಡ್ ಶೀಟ್ ಬರ್ಬೋದು, ಅಥವಾ ACP ಶೀಟ್ಸ್ ಅಂತ ಬರುತ್ತೆ. ಅದರಲ್ಲಿ ರೌಂಡ್ ಇದೆ ಶೇಪ್ ಕಟ್ ಮಾಡಿ ಕೊಡ್ತಾರೆ ನಮ್ಗೆ. ಅದನ್ನ ಕಟ್ ಮಾಡಿ ಬಿಟ್ಟು ಸ್ವಲ್ಪ ಗಮ್ ಹಾಕಿ ಕೂರಿಸಿದ್ರೆ ನಿಮ್ಗೆ ತುಂಬಾ ಈಸಿ ಆಗ್ತದೆ. ಪೇಂಟ್ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಇನ್ನೂ ಲುಕ್ ಚೆನ್ನಾಗಿ ಬರ್ತದೆ. ಅದು ಸ್ವಲ್ಪ ಯುಟಿಲಿಟಿ ನಿಮ್ಗೆ ಈಸಿ ಆಗ್ತದೆ ಕೆಲಸ ಮಾಡ್ಲಿಕ್ಕೆ. ಅದನ್ನು ಮಾಡಬಹುದು. ಯಾಕಂದ್ರೆ ನಾವು ಇದು ಮಾಡಿದ ನಂತರ ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ವು ಆ ರೀತಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ ನಮ್ಮ ರೆಸಾರ್ಟ್ ನಲ್ಲಿ, ಎಲ್ಲೋ ಇಲ್ಲದಂತದ್ದು. ಯಾಕಂದ್ರೆ ಒಂದಷ್ಟು ವಿಶೇಷವಾಗಿ ನಾವು ಮಾಡ್ಬೇಕು. ಈ ಭಾಗದಲ್ಲಿ ದೇಶ ಸೈನಿಕರಿಗೋಸ್ಕರನೇ ಅತಿ ಹೆಚ್ಚು ನಮ್ಮಲ್ಲಿ ಮುಡುಪಾಗಿರ್ತಕ್ಕಂತಹ ಒಂದು ಜಿಲ್ಲೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ನಾವೊಂದು ವಿಶೇಷವಾಗಿ ಮಾಡಿದ್ವಿ ಅಮರ್ ಜವಾನ್. ಈ ಅಮರ್ ಜವಾನಿಗೂ ಕೂಡ ಒಂದು ವಿಶೇಷತೆ ಇದೆ. ಇದು RSS ನ ಶರಹದ್ ಕೋ ಪ್ರಣಾಮ್ನ ಒಂದು ಕಾರ್ಯಕ್ರಮದ ಇನ್ಸ್ಪಿರೇಷನಲ್ ಆದಂತಹ ಒಂದು ವಾಲ್ ಆಫ್ ದಿ ಹೀರೋ. ಒಂದು ಈ ದೇಶದಲ್ಲಿ ಪರಮವೀರ ಚಕ್ರ ತುಂಬಾ ಜನರಿಗೆ ಗೊತ್ತಿಲ್ಲ. ಅದರಲ್ಲಿ ಪರಮವೀರ ಚಕ್ರ ಪಡೆದವರು ಇಷ್ಟೇ ಜನ ಈ ದೇಶದಲ್ಲಿ, ಇನ್ಯಾರಿಗೂ ಸಿಗ್ಲಿಲ್ಲ. ಮತ್ತೆ 21 ಜನರಿಗೆ ಮಾತ್ರ ಪರಮವೀರ ಚಕ್ರ ಸಿಕ್ಕಿರ್ತಕ್ಕಂಥದ್ದು. ಆ 21 ಜನರದ್ದು ಇಲ್ಲಿ ಇನ್ಫಾರ್ಮೇಶನ್ಸ್ ಇದೆ. ಇದನ್ನ ನೋಡಿ ಒಂದಷ್ಟು ಜನ ತುಂಬಾ ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿರೋರು ಇದಾರೆ. ಅದು ಇದೊಂದು ನೋಡಿ ಹಾಗೇನೆ ಈ ಭಾಗದಲ್ಲಿ ಇದೊಂದು ಕಟಿಂಗ್ ಮಾಡಿರ್ತಕ್ಕಂಥದ್ದು. ಇವರು ಅವರಿಗೆ ನಮನ ಮಾಡತಕ್ಕಂಥದ್ದು ಬೆನ್ನು ನೋಡಿದ್ರೆ ನಿಮ್ಗೆ ಒಂದು ಮನುಷ್ಯನ ಶೇಪ್ ಕಾಣ್ತದೆ. ಆರ್ಮಿಯ ಒಬ್ಬ ಆಫೀಸರ್ ಅದನ್ನ ನಮನ ಮಾಡ್ತಾ ಇರತಕ್ಕಂಥದ್ದು ಅವರಿಗೆ. ಈ ಬದಿ ಮತ್ತು ಆ ಬದಿ ಎರಡು ಕಡೆ ಇದೆ. ಸೊ ಇದು ಅದರದೊಂದು ವಿಶೇಷವಾದಂತ ಇದು. ವಿಶೇಷವಾಗಿ ರೆಸಾರ್ಟ್ಗಳು ಅಂತ ಹೇಳಿದ್ರೆ ಜನರು ಮಜಾ ಮಾಡ್ಲಿಕ್ಕೆ, ಮಸ್ತಿ ಮಾಡ್ಲಿಕ್ಕೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ನೀವು ದೇಶವನ್ನು ನೆನಪಿಸುವಂತ ಕೆಲಸ ಮಾಡ್ತಿದ್ದೀರಿ. ಜನರು ಏನ್ ಹೇಳ್ತಾರೆ ಬಂದವರೆಲ್ಲ? ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ತುಂಬಾ ಜನ ಇಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ, ಒಂದ್ 10 ನಿಮಿಷ ಕೂರ್ತಾರೆ. ಆ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಕೊಡ್ತಾರೆ. ಬಟ್ ಕೆಲವೊಬ್ರು ಮೋಜು ಮಸ್ತಿಗೆ ಬರುವಂತವ್ರು ಇದನ್ನ ಯಾವ್ದನ್ನು ಅಬ್ಸರ್ವ್ ಕೂಡ ಮಾಡೋದಿಲ್ಲ. ಸಿಂಪ್ಲಿಫೈ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರೇನು ಎಲ್ಲವನ್ನು ಯೋಚನೆ ಮಾಡ್ಬೇಕು ಅಂತಿಲ್ಲ. ಕೆಲವರಿಗೆ ಯೋಚನೆ ಇರುವಂತವ್ರು ಮಾಡ್ತಾರೆ. ಅಮರ್ ಜವಾನ್ ಅನ್ನೋದು ನೋಡಿದ ತಕ್ಷಣ ಬಂದು ನಮಸ್ಕಾರ ಮಾಡ್ಬೇಕಂತ ಒಂದ್ 2-3 ನಾನು ವಿಡಿಯೋಗಳಿದೆ ನೋಡಿ ತೆಗೆದುಕೊಡ್ತೇನೆ. ತುಂಬಾ ಚೆನ್ನಾಗಿದೆ. ಒಂದು ನಮಸ್ಕಾರ ಮಾಡೋಕೆ ಅವ್ರ ಭಾವನಾ ಭಕ್ತಿಯಲ್ಲಿ ಯಾರೋ ವಯಸ್ಸಾದಂತವ್ರು, ಅವ್ರ ಹಸ್ಬೆಂಡ್ ಯಾರು ಆರ್ಮಿಯಲ್ಲಿ ಇದ್ದವರು, ಅವ್ರಿಗೊಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥದ್ದು ಇದೆ. ಮತ್ತೆ ನಮ್ಮಲ್ಲಿ ಅತ್ಯಂತ ಸ್ಟೂಡೆಂಟ್ ಬರ್ತಿದ್ರು, ಅವ್ರಿಗೊಂದು ಇನ್ಸ್ಪಿರೇಷನ್ ಆಗ್ಬೇಕು ದೇಶದ ಬಗ್ಗೆ. ಸರ್, ನಾನು ಇಲ್ಲಿಂದ ಒಂದು 4-5 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೇನೆ. ಬರ್ಬೇಕಾದ್ರೆ ಖಾಲಿ ಬೋರ್ ಗುಡ್ಡೆ ಇತ್ತು. ನಾನೇ ಸ್ವಲ್ಪ ನೇಂದ್ರ ಗಿಡ ಎಲ್ಲ ಕೊಟ್ಟಿದ್ದೆ ನಿಮ್ಗೆ. ಈಗ ನೋಡ್ಬೇಕಾದ್ರೆ ಎಲ್ಲಿ ಬಂದು ಗೊತ್ತಾಗಿಲ್ಲ ನಂಗೆ. ಕಾಡು ಬೆಳೆದಿದೆ. ಏನು ರೀಸನ್ ಮೇಲೆ ಇದನ್ನ ಮಾಡಿ? ಒಂದು ನಿಮ್ಮ ನೇಂದ್ರ ಗೆಡ್ಡೆ ಕೊಟ್ಟಿದ್ದ ನಾವು ಸುಮಾರು 1 ವರ್ಷ ನೇಂದ್ರ ಹಣ್ಣನ್ನ ಇಲ್ಲಿನ ಸ್ಟಾಫ್ ಎಲ್ಲ ತಿಂತಿದ್ದಾರೆ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನೀವು ಎಲ್ಲೋ ಹೋಗುವಾಗ ನೇಂದ್ರ ಗೆಡ್ಡೆ ತಗೊಂಡೋಗಿ ನಮ್ಗೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಬೆಳೀತು. ಎಲ್ಲರೂ ತುಂಬಾ ಟೈಮ್ ತಿಂದಿದ್ವಿ. ಜೊತೆಗೆ ಈ ಕಾಡನ್ನ ಬೆಳೆಸ್ಲಿಕ್ಕೆ, ಗಿಡವನ್ನ ಬೆಳೆಸ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ವಿ. 7 ವರ್ಷ ತಗೊಂಡಿದ್ವಿ. 7 ವರ್ಷದಲ್ಲಿ ಗಿಡಗಳೆಲ್ಲ ಬೆಳಿಲಿಕ್ಕೆ ತುಂಬಾ ಸಮಯ ತಗೊಳ್ತು. ಇಷ್ಟು ಬೆಳಿಲಿಕ್ಕೆ ನಾವು ಪ್ರತಿ ವರ್ಷ ಎಷ್ಟು ಗಿಡ ಆಗ್ತದೆ, ಎಲ್ಲಿ ಯಾವ ಗಿಡ ಕಾಣುತ್ತೆ ಎಲ್ಲ ತಂದು ಹಾಕಿ ಇದು ಬರ್ಸಿರೋದು. ಇದ್ರಲ್ಲಿ ಇನ್ನೊಂದು ವಿಶೇಷವಾದ ಹೂ ಇದೆ. ನೀವು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಈ ಗಿಡ ಏನು ಅಂತ. ಇದು ರಾತ್ರಿ ರಾಣಿ ಅಂತ ಹೇಳಿ ಹೂ. ಇದು ರಾತ್ರಿ ಮಾತ್ರ ಅರಳುತ್ತದೆ. ಈಗ ಮೊಗ್ಗು ಇದು. ಈ ಸಂಜೆ ಆಗ್ತಾ ಅರಳುತ್ತದೆ. ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಒಂದು ಆ ಫ್ರೇಗ್ರೆನ್ಸ್ ಅನ್ನ ನೀವು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಸೆಂಟ್ ಹಾಕಿದಾಗ ಇಡೀ ಪ್ರಾಪರ್ಟಿ ತುಂಬಾ ಗಮ್ ಅನ್ನತ್ತೆ. ಅದಕ್ಕೋಸ್ಕರ ಇದು ರಾತ್ರಿ ರಾಣಿ. ನೀವು ತುಂಬಾ ಜನರಿಗೆ ಗೊತ್ತಿರಲ್ಲ ನೈಟ್ ಕ್ವೀನ್ ಅಂದ್ರೆ ಏನು ಅಂದ್ರೆ ನೈಟ್ ಕ್ವೀನ್ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ವಿಶೇಷ ಇದೆ ಇಲ್ಲಿ. ನಮ್ಮ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದನ್ನೊಂದು ಝೂಮ್ ಮಾಡಿ. ಅದು ನಮ್ಮ ಬಿಪಿನ್ ರಾವತ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ. ಅದು ಬಿಪಿನ್ ರಾವತ್ ಅವರು ಫಸ್ಟ್ CDS. ಇತ್ತೀಚಿನ ದಿನದಲ್ಲಿ ತಮಿಳ್ನಾಡಲ್ಲಿ ಏರ್ ಕ್ರಾಶ್ ಆಗಿ ಅವರು ತೀರೋಗ್ತಾರೆ ಇಡೀ ಫ್ಯಾಮಿಲಿ. ಆ ಕ್ರಾಶ್ ಆಗಿ 10 ದಿನದಲ್ಲಿ ನಾವು ಕೊಡಗಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಮಾಡ್ಕೊಳ್ತೀವಿ. ಆ ಕಾರ್ಯಕ್ರಮಕ್ಕೆ ಅವರು ಬಿಪಿನ್ ರಾವತ್ ಅವ್ರ ಹೈಟ್ ವೆಯ್ಟ್ ಏನಿದೆ ಆ ಸೈಜ್ ತಕ್ಕನಾಗಿ ನಾವು ಒಂದು ಸ್ಟ್ಯಾಚ್ಯೂ ಮಾಡಿ, ಅದಕ್ಕೊಂದು ಟ್ಯಾಂಕರ್ ಮಾಡಿ, ಆ ಜೀಪ್ ಅನ್ನ ಒಂದು ಪರ್ಚೇಸ್ ಮಾಡಿ ಜೀಪ್ ನಲ್ಲಿ ಇಟ್ಟು ಇಡೀ ಜಿಲ್ಲೆಯಲ್ಲಿ ಸುತ್ತಾಡುತ್ತೆ. 10-15 ದಿನ ಸುತ್ತಾಡುತ್ತದೆ. ಇಡೀ ಜಿಲ್ಲೆಯಲ್ಲಿ ಬಹುತೇಕ ಜನ
ಆ ವ್ರತವನ್ನು ನೋಡಿ ಕಣ್ ತುಂಬಿಕೊಂಡಿದ್ದಾರೆ, ಆನಂದಿಸಿದ್ದಾರೆ. ಮತ್ತೆ ಶಾಲೆಗಳಿಗೆ ನೇರವಾಗಿ ಸರ್ಕಾರ ಆದೇಶ DDPO ಆದೇಶ ಮಾಡಿದ್ರು, ಎಲ್ಲಾ ಶಾಲೆಗಳಿಂದ ಮಕ್ಕಳುಗಳು ಸೇರ್ಕೊಳ್ಬೇಕು, ಆ ರಥ ಬರ್ತಕ್ಕಂಥದ್ದು ಹೇಗಿದೆ ರಥದೊಂದು ಕ್ಲಿಪ್ಪಿಗೆ ಎಲ್ಲರೂ ಸೇರ್ಬೇಕಂತಾಗಿತ್ತು. ಹೂವಿನ ರಾಶಿಯನ್ನ ಹಾಕಿದ್ದಾರೆ. ಆ ರಥದ ಮೇಲೆ ಯಾವ್ದೋ ವ್ಯಕ್ತಿಗಳ ಮೇಲೆ ಯಾರೋ ಬಂದಾಗ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು ಬಂದಾಗ ಈ ರಥ ಬರುವಾಗ ಆ ರಥಕ್ಕೆ ಹೂವಿನ ರಾಶಿ ಸುರಿತಾ ಇದ್ರು, JCPಯಲ್ಲಿ ಹೂವು ಸುರಿಯೋದು, ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ತುಂಬಾ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ನೋಡಿ ಮೈಯೆಲ್ಲ ರೋಮಾಂಚನಗೊಳ್ತಾ ಇದೆ ಆ ಕಾರ್ಯಕ್ರಮ ಹೇಳ್ಬೇಕಾದ್ರೆ ನಿಜವಾಗ್ಲು. ಯಾಕೆಂತಂದ್ರೆ ಅದು ಅಷ್ಟು ಖುಷಿ ಕೊಟ್ಟಂತ ವಿಚಾರ. ನಾನು ಹೇಳ್ಬೇಕಾರಂದ್ರೆ ಇಡೀ ಜಿಲ್ಲೆಯಲ್ಲಿ ಎಲ್ರಿಗೂ ಒಂದು ಖುಷಿ ಕೊಡುತ್ತಲ್ಲ. ಈ ರೀತಿ ಸ್ಟ್ಯಾಚು ಬೇರೆ ಎಲ್ಲ ಇದೆ ದೇಶದಲ್ಲಿ? ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ದೇಶದಲ್ಲಿ ಇದೆ ಮೊದಲನೇ ಒಂದು ಸ್ಟ್ಯಾಚು, ಅವ್ರದ್ದು ಇರೋದು ಇದು ಒಂದೇ ಸ್ಟ್ಯಾಚು, ರಾವತ್ ಅವ್ರದ್ದು ಎಲ್ಲೂ ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಾಗ ನೀವು ಈ ಸ್ಟ್ಯಾಚು ನೋಡ್ಬೋದು. ನಂಗೆ ಇವ್ರು ಹೇಳಿದಾಗ ರೋಮಾಂಚನ ಆಗತ್ತೆ. ಇದು ಕಾರ್ಗಿಲ್ ವಿಜಯೋತ್ಸವ. ಸೊ ಎಲ್ಲರೂ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬರ್ತದೆ ಕಾರ್ಗಿಲ್ ವಿಜಯೋತ್ಸವ ಅಂತಕ್ಕಂಥದ್ದು. ಆ ಕಾರ್ಗಿಲ್ ವಿಜಯೋತ್ಸವ ಸ್ಟ್ಯಾಚ್ಯೂ ಇದು. ಕಾರ್ಗಿಲ್ ವೀರ ಯೋಧರು ಏನ್ ನಮ್ಮ ಕಾರ್ಗಿಲ್ ಯುದ್ಧ ಆದಂತಹ ಗೆದ್ದಂತ ಒಂದು ಮೆಮೊರಿಯಬಲ್ ಸ್ಟ್ಯಾಚ್ಯೂ ಇದು. ಇದು ಕೂಡ ಅದಕ್ಕೋಸ್ಕರ ಮಾಡಿದ್ರು. ಇದೆಲ್ಲವೂ ಮಾಡ್ಲಿಕ್ಕೆ ಇನ್ಸ್ಪಿರೇಷನ್ ನೇರವಾಗಿ RSS, ಅದ್ ಬಿಟ್ರೆ ಬೇರೆ ಏನೂ ಅಲ್ಲ. ಯಾಕಂದ್ರೆ RSS ಇಂದಾಗಿ ದೇಶ ಪ್ರೇಮ. RSS ನಲ್ಲಿ ಕೆಲಸ ಮಾಡ್ತಿದ್ರ ನೀವು? ಹೌದು, ನಾವು RSS ಅಂತ ಜಾಗರಣ ವೇದಿಕೆ ವಿವಿಧ ಸಂಘಟನೆಯಲ್ಲಿ ನೀವು ಪ್ರಚಾರಕ್ಕಿದ್ದಾಗಲೂ ಕೆಲಸ ಮಾಡಿದ್ದೀವಿ, ನಿಮ್ ಜೊತೆಲ್ಲ ಇದೀವಿ. ಹಾಗಾಗಿ ಎಲ್ಲ ಒಂದು ಇನ್ಸ್ಪಿರೇಷನ್, ದೇಶಕ್ಕೊಂದು ಏನೋ ಒಂದು, ಇಲ್ಲಿ ಬರೋ ಸಾರ್ವಜನಿಕರಿಗೆ ಏನೋ ಒಂದು ಇರ್ಬೇಕು, ಒಂದು ದೇಶದ ಬಗ್ಗೆ ಒಂದು ಇನ್ಸ್ಪಿರೇಷನ್ ಇರ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ಮಾಡಿದ್ದು. ಎಲ್ಲರೂ ನನಗೆ ಬೇರೆ ಬೇರೆ ಐಡಿಯಾ ಕೊಟ್ರು ಮಾಡುವಾಗ, ಯಾರ್ದಾರು ಹೀರೋಯಿನ್ ಮಾಡೋಣ, ಹೀರೋದ್ ಮಾಡೋಣ ಅಂತ. ಬಟ್ ನಮ್ ಬೇಡ, ದೇಶದಿರ್ಲಿ, 4 ಜನ ಬಂದವರಿಗೆ ಅದು ಕೂಡ ನಮ್ಗೊಂದು ಅನುಭವ ಬೇಕು. ಕುತೂಹಲಕ್ಕೆ ಒಂದು ಪ್ರಶ್ನೆ ಸರ್, ನೀವು RSS ಅಂತ ಹೇಳಿ ನಮ್ಮ ವಿಡಿಯೋದಲ್ಲಿ ಓಪನ್ ಆಗಿ ಹೇಳಿದ್ರಿ. ನಾಳೆ ಇದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗತ್ತೆ, ಆಗ ನಿಮ್ಮ ಬಿಸ್ನೆಸ್ ಡಲ್ ಆಗತ್ತೆ ಅಂತ ಇಂತ ಏನಾದ ಆತಂಕಗಳಿಲ್ಲ ನಿಮ್ಗೆ? ಏನಿಲ್ಲ ಸರ್. RSS ಅಂದ್ರೆ ಜನರು ನೋಡಿ ಸರ್, ನನಗೆ ಅತಿ ಹೆಚ್ಚು ಮುಸ್ಲಿಂ ಕಸ್ಟಮರ್ ಇದ್ದಾರೆ. ಆದ್ರೆ RSS ಅಂತ ಹೇಳಿ ಅವ್ರು ತುಂಬಾ ಖುಷಿ ಪಡ್ತಾರೆ ನಮ್ಮನ್ನ, ನಾವು ಮೋಸ ಮಾಡಲ್ಲ ಅಂತ. ಅವ್ರಿಗೆ ಒಂದು ಟ್ರಸ್ಟ್, RSS ಅಂದ್ರೆ ಮೋಸ ಮಾಡಲ್ಲ ಅಂತ. ಅದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಅವ್ರ ವೈಯಕ್ತಿಕವಾಗಿ ಬೇರೆ ಇರ್ಬೋದು. ಆದ್ರೆ ಮಂಗಳೂರು ಅತಿ ಹೆಚ್ಚು ಬರ್ತಾರೆ, ಎಲ್ಲ ಭಾಗದಿಂದ ಬರ್ತಾರೆ. RSS ಅನ್ನೋದು ಅವ್ರ ವೈಯಕ್ತಿಕವಾಗಿ, ಈಗ ನನ್ನ ಒಂದು ಇದು RSS, ಅವ್ರ ಧರ್ಮ ಮುಸ್ಲಿಮ್ಸ್ ಮಾಡ್ತಾರೆ, ಕ್ರಿಶ್ಚಿಯನ್ ಮಾಡ್ತಾರೆ, ಅದ್ರಲ್ಲಿ ಏನು ಭೇದ ಭಾವ ಇಲ್ಲ, ಅವ್ರವ್ರ ಚಾಯ್ಸ್ ಅದು. ಬಟ್ ನಾವ್ ಹೇಳ್ತೇವೆ, ನಾನು RSS ಅನ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಬೇಜಾರಿಲ್ಲ. ಯಾಕೆ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ಇಷ್ಟು ಒಂದು ರೆಡಿ ಆಗ್ಲಿಕ್ಕೆ ಕಾರಣ, ಅಥವಾ ನನ್ನ ಜೀವನ ಹೇಗ್ ಬೇಕಾದ್ರೂ ಹೋಗ್ತಿತ್ತು ಗೊತ್ತಿಲ್ಲ, ಅದು ನನ್ನ ಒಂದು ಈ ಸಿಸ್ಟಮ್ ಬರ್ಲಿಕ್ಕೆ ಕಾರಣ RSS. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ಇದರೊಟ್ಟಿಗೆ ನೋಡಿ ಸ್ನೇಹಿತರೆ, ಒಂದ್ಸಲ ಸಿಂಪಲ್ ಆಗಿ ತೋರಿಸಿಬಿಡ್ತೇನೆ ನಿಮ್ಗೆ. ಯಾಕಂದ್ರೆ ತುಂಬಾ ಜನರಿಗೆ ಕುತೂಹಲ ಇರುತ್ತೆ, ಇದನ್ನ ಮಾತ್ರ ತೋರಿಸ್ತಾನೆ, ಇನ್ನೇನ್ ಗಮ್ಮತ್ತಿದೆ ಅಂತ ಅನ್ಸಲ್ಲ ಅಂತ ಹೇಳಿ ಅಲ್ಲ. ಇವ್ರಿಗೆ ಮನೋರಂಜನೆ ಕೂಡ ತುಂಬಾ ಇದೆ. ಹೌದೌದೌದು, ಮನೋರಂಜನೆಗೆ ಇಲ್ಲ ಅಂತ ಏನಿಲ್ಲ. ನೋಡಿ ನಮ್ಮಲ್ಲಿ ಮನೋರಂಜನೆ ಕಾಯಕ್, ನೀವು ಹೋಗಿದ್ರಿ ಅನ್ಕೊಳ್ತೀನಿ, ನನಗೆ ಹೋಗಿ ಬಂದೆ. ರಾಫ್ಟಿಂಗ್ ಹೋಗ್ತಕ್ಕಂಥದ್ದು, ಒಳ್ಳೆ ಕೆರೆ ಸರ್ ಇದೆ, ತುಂಬಾ ಇದೆ. ಇದನ್ನು ನಾವು ಕಳೆದ ವರ್ಷ ನಾವು ಡೆಪ್ತ್ ಮಾಡಿದ್ದಿಲ್ಲ. ಹೌದಾ? ಕಡಿಮೆ ಇತ್ತು ನೀರು. ನೀವು ಹಾಳ ಮಾಡಿದ್ರ? ಹೌದು, ನಾವೇ ಸುಮಾರು ದೊಡ್ಡ ಮಟ್ಟದಲ್ಲಿ ಇಡೀ ಕೆರೆಯನ್ನ ನಾವು ಕ್ಲೀನ್ ಮಾಡಿದ್ವಿ. ನೋಡಿ ಅಲ್ಲೊಂದು ಬೋಟಿಂಗ್ ಹೋಗ್ತಾ ಇದ್ದಾರೆ, ರಾಫ್ಟಿಂಗ್ ಹೋಗಿ ಬರ್ತಾ ಇದ್ದಾರೆ ಕಸ್ಟಮರ್ ಎಲ್ಲರೂ ಹೋದವರು. ಈ ತಾವರೆ ಹೂ ಕುಯ್ಲಿಕ್ಕೆ ಮುಗಿಬಿಡ್ತಾರೆ. ಈ ತಾವರೆ ಹೂವಿನ ಬಗ್ಗೆ ಜನರಿಗೆ ತುಂಬಾ ಕುತೂಹಲ. ಯಾರ ಮೊಬೈಲ್ ಅಲ್ಲಿ ನೋಡಿದ್ರು ಇದೊಂದು ತಾವರೆ ಹೂವಿನ ಫೋಟೋ ಇಲ್ಲಿದೆ ಜಾಸ್ತಿ. ನೋಡಿ ಕಸ್ಟಮರ್ ನುಗ್ತಾ ಇರ್ತಾರೆ, ತಾವರೆ ಹೂ ಕುಯ್ಲಿಕ್ಕೆ ಹೋಗೋದಲ್ಲ. ಇದು ಮೈಸೂರು ರೋಡ್ ಅಲ್ಲಿ ಬಾರಿ ಹತ್ರದಲ್ಲಿ ಇರೋದು, ಹೈವೇಗೆ ಇದೆ, ಹೈವೇಗೆ ಟಚ್ ಇರತಕ್ಕಂಥದ್ದು. ಹೌದೌದು, ಯಾಕಂದ್ರೆ ಬೇರೆ ಕಡೆ ಆದ್ರೆ ಎಲ್ಲೆಲ್ಲೋ ಹುಡುಕ್ಬೇಕು ಕಾಡ್ ಒಳಗಡೆ, ಕೆಲವು ಸಲ ರೋಡ್ ಹೋಗಲ್ಲ ಅಲ್ವಾ? ಖಂಡಿತ. ಇದೆಲ್ಲ ರಾಫ್ಟಿಂಗ್ ಇದೆಲ್ಲ, ಇದು ಕಯಾಕಿಂಗ್, ಕರೆಕ್ಟ್. ಲೈಫ್ ಶಾಕರ್ಸ್, ಸೇಫ್ಟಿಗೋಸ್ಕರ ಲೈಫ್ ಶಾಕರ್ಸ್ ಇದೆ. ಇದ್ರ ಜೊತೆಗೆ ಶಿವಪ್ರಸಾದ್ ಇನ್ನೊಂದು ತೋರಿಸ್ತೀನಿ, ಕೃಷಿ ವಿಚಾರ. ಯಾಕೆ ನಾವಿಲ್ಲೊಂದಷ್ಟು ಕೋಳಿ, ಬಾತುಕೋಳಿ, ಕೋಳಿಗಳು, ಮೊಲ ಮತ್ತೆ ಕುರಿ ಇದೆಲ್ಲವನ್ನು ಸಾಕಿದ್ದೇವೆ. ಇದು ಕೂಡ ನಮ್ಮಲ್ಲಿ ಜೊತೆಲಿದೆ. ಯಾಕೆಂತಂದ್ರೆ ನಮ್ದು ಒಟ್ಟಾರೆ ಎಲ್ಲವೂ ಮಿಕ್ಸ್ಅಪ್ ಕಾನ್ಸೆಪ್ಟ್ ಇದೆ. ಕಿಡ್ಸ್ ಪಾರ್ಕ್ ಇದೆ, ಇದು ಇದೆ, ಎಲ್ಲಾ ರೀತಿ ಎಂಜಾಯ್ ಮಾಡ್ಬೋದು. ಖಾಲಿ ವಯಸ್ಸಾದವ್ರು ಬಂದ್ರೆ ಪಕ್ಷಿಗಳನ್ನ ನೋಡ್ಕೊಂಡು ಆರಾಮ್ಸೆ ಇರ್ಬೋದು, ಆ ರೀತಿ ಕೂಡ ಇದೆ ಇದರಲ್ಲಿ. ಇದೆಲ್ಲ ಮೊಲಗಳಿದಾವೆ, ಆಯ್ತಾ? ಮೊಲ ಕೂಡ ಇರ್ತದೆ. ಇದು ಕಾಕ್ಟೈಲ್, ಈ ಕಾಕ್ಟೈಲ್ ಅಂತ ಹೇಳ್ತೀವಿ, ಕಾಕ್ಟೈಲ್ ಇದೆ. ಹೌದು, ಇದು ಕೂಡ ಗಿಳಿ ಇದೆ. ನೋಡಿ ಕೈ ಕೊಟ್ಟರೆ ತಿಂತಾರೆ. ಮೊಲಗಳು ತುಂಬಾ ಇದೆ. ಮೊಲ ತುಂಬಾ ಇದೆ. ಯಾವ ವೆರೈಟಿ ಸರ್ ಮೊಲ ಇದೆ? ಎಲ್ಲಿಂದ ತಂದಿರೋದು? ಎಲ್ಲ ಹಿಂದೆ 5-6 ವರ್ಷ ಆಯ್ತು ತಂದು ಮರಿ ಮಾಡ್ತಾರೆ. ನ್ಯಾಚುರಲ್ ಬಿಟ್ಬಿಟ್ಟಿದೀವಿ, ಅದ್ರೊಳಗೆ ಮರಿ ಮಾಡ್ತಾರ, ಮಾಡಲ್ಲ, ತಿನ್ಲಿಕ್ಕೆ ಕೊಡಲ್ಲ. ಒಟ್ಟು ಇದು ಇದ್ರ ಪಾಡಿಗೆ ತಿಂತಾ ಇರತ್ತೆ. ಇವೇ ಹೀಗೆ ಎಲ್ಲ ಸಾಯುತ್ತೆ, ಸತ್ರ ಹೊರಡೆ ಹಾಕ್ತಿವಿ ಬಿಟ್ರೆ ಬೇರೆ ಏನು ಚೇಂಜಸ್ ಮಾಡ್ಲಿಕ್ಕಿಲ್ಲ. ಅದೇನು ಗೂಡುಗಳು? ಅದೆಲ್ಲ ಮೊಲಕ್ಕೋಸ್ಕರ ಗೂಡು ಮಾಡಿರೋದು. ಅದ್ರೊಳಗೆ ಇರ್ತಾವ, ಹೋಗಿ ಮರಿ ಮಾಡ್ತಾರೆ. ಮರಿಯಲ್ಲಿ ಅಲ್ಲೇ ಇರ್ತಾವ? ಮರಿ ಅದ್ರೊಳಗಡೆ ಮರಿ ಮಾಡಿ ಅದ್ರೊಳಗೆ ಇರ್ತದೆ. ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ. ಇದು ಯಾವ್ದು ಹೇಳಿ? ಗಿನಿ ಪಾಲ್ ಅಂತ ಹೇಳ್ತೀವಿ, ಗಿನಿ ಕೋಳಿ. ಸುಮಾರು ಕೋಳಿ ಇತ್ತು, ಕೆಲವೊಂದು
ನಾಯಿ ಕರ್ಕೊಂಡೋಯ್ತು. ಹಾ. ಇದೊಂದು ಭೀಮ ಅಂತ ಹಾ ನಮ್ಮ ಟಗರು. ಟಗರು ಇದು ಟಗರು ಜನರ ಬಂತು ಜೊತೆ- ಟಗರು ಅಂತೇಳಿ ಹಾಗಿಲ್ಲ, ಜನರ ಜೊತೆ ಬಾರಿ ಅಚ್ಚುಮೆಚ್ಚು. ಹಾ. ಜನರಿಂದನೇ ಹೋಗ್ತಾನೆ ಇವ ಯಾವಾಗ್ಲೂ. ಅಲ್ಲ ಜನರಿಗೆ ಒಂದು ಗೊತ್ತಾಗ್ಲಿ ಅಲ್ಲ. ಹೌದು. ನೋಡ್ತಿದ್ದಾನೆ ಡವ್ ಅಂತ ಹೇಳಿ ಸಣ್ಣ ಪಕ್ಷಿ, ಅದು ಪಿಂಚಸ್ ಅಂತ ಹೇಳಿ. ಡವ್ ಅಂತೇಳಿ ಡವ್ ಅಂತಾನೆ ಹೆಸರಿದಕ್ಕೆ. ಈ ಡವ್ ಮಾಡ್ತಾರೆ ಅಂತ ಹೇಳೋದು ಈ ಪದ. ಡವ್ ಅಂತಾರೆ. ಇದು ಆಫ್ರಿಕನ್ ಬರ್ಡ್ಸ್ ಎಲ್ಲ ವಿದೇಶ ತಳಿನೇ ಜಾಸ್ತಿ. ಇಂಡಿಯನ್ ಬರ್ಡ್ಸ್ ಯಾವ್ದು ಸಾಕಾಗಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಾರಿ ಡವ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಡವ್ ಮಾಡ್ತಾರೆ. ಅಲ್ಲ. ಮಲಗಳು ಇದೆ, ಒಂದು 3-4 ಮಲಗಳು ಹೊರಗಡೆ ಓಡಾಡ್ತಿದ್ದಾರೆ. ಹಾಗಿಲ್ಲ, ಹಾಗೆ ಹೀಗೆ ಆಚೆ ಈಚೆ ಯಾವ್ದು ದಾರಿ ಮಾಡ್ತಾನೆ ಇರ್ತದೆ. ಓ ಹೊರಗೆ ಕೂಡ ಹೋಗ್ತದೆ ಒಂದೊಂದ್ಸರಿ. ಹೌದಾ? ಅದನ್ನ ನಾವು ಹಿಡಿದು ಒಳಗಡೆ ಹಾಕ್ಬೇಕು. ಮನುಷ್ಯ ಎಷ್ಟೇ ಮುಂದೆ ಬೆಳೆದ್ರು, ಎಷ್ಟೇ ಟೆಕ್ನಾಲಜಿ ಮುಂದೆ ಬೆಳೆದ್ರು, ನಾವ್ ಹೇಗಿದ್ದೋ ಮೊದಲು ಮಂಗನಿಂದ ಮಾನವ ಅಂತ ಹೇಳ್ತಿರೋ ಕಾಡು ಮನುಷ್ಯ ಮೊದಲು ಹೇಗಿತ್ತು ನಮ್ದು ಜೀವನ ಅನ್ನೋದಕ್ಕೆ ಒಂದು ಇಟ್ಟಿದೀವಿ. ಅದು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ವಿಚಾರ. ಕಾಡು ಮನುಷ್ಯ ಹೇಗಿತ್ತು ಅಲ್ಲಿಂದ ಮುಂದೆ ಬರ್ತಾ ಇದೀವಿ ಅನ್ನೋದಕ್ಕೆ ಒಂದು ಸಣ್ಣದ ಕಾಡಾಗೆ ಇದೆ. ಪೂರ್ತಿ ಕಾಡೊಳಗಡೆ ಸೆಟ್ ಮಾಡಿದೀವಿ ಅಲ್ಲ. ಹೌದು. ಒಂದು ಟಗರಿದ ಮುಖ, ಇನ್ನೊಂದು ಹಕ್ಕಿ, ಅದು ಹಿಂದೆ ಹಾಕೊಳ್ತಿರೋ ಹುಲಿ ಚರ್ಮ ಇನ್ನೊಂದು ಹಾವು. ಆ ರೀತಿಯಲ್ಲಿ ಹಾಕುವ ಹಾವೆಲ್ಲ ಸುತ್ಕೊಳ್ಳೋದು. ಅವ್ರದ್ದೊಂದು ಆ ಒಂದು ಈಟಿ ಬರ್ಜಿಯಲ್ಲಿ ಬೇಟೆ ಆಗ್ಲಿಕ್ಕೆ ಅದರಲ್ಲಿ ಮಿಕ್ಸಪ್ ಮಾಡಿ ಇಟ್ಟಿದ್ದೇವೆ. ಕೇವಲ ಸಂಭ್ರಮ ಖುಷಿ ಮಾತ್ರ ಅಲ್ಲ, ಅದ್ರೊಟ್ಟಿಗೆ ತುಂಬಾ ಕಥೆಗಳನ್ನು ನೀವು ಹೇಳ್ತೀವಿ ಜನರಿಗೆ. ಕೆಲವೊಬ್ಬರಿಗೆ ಹೇಗೆ ಅಂತಂದ್ರೆ ಎಲ್ಲಾ ರೀತಿಯ ಮೈಂಡ್ ಸೆಟಪ್ ಇರಲ್ಲ. ಕೆಲವೊಬ್ರು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅದು ಬಂದಾಗ ಈ ನಾನೇ ಕೆಲವೊಂದ್ಸರಿ ನಮ್ ಕುಶಾಲದಲ್ಲಿ ಏನೋ ಬಿಸಿ ಇದ್ದು ಬಂತಾರೆ, ಇಲ್ಲಿ ಬಂದಾಗ ನಮ್ಗೆ ಮೈಂಡ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಮೈಂಡ್ ರಿಲ್ಯಾಕ್ಸೇಷನ್ ಬರ್ಬೇಕು ನಮ್ಗೆ, ಬೇಜಾರು ಏನಲ್ಲ. ರಿಲ್ಯಾಕ್ಸೇಷನ್ ಗೇಮ್ಸ್ ಒಂದೇ ಆಡೋದ್ರಿಂದ ಅಂತಲ್ಲ, ಈ ವಿಚಾರದಲ್ಲೂ ಸಿಗುತ್ತೆ. ಕೆಲವೊಬ್ಬರಿಗೆ ಗೇಮ್ಸ್ ಆಡೋದಕ್ಕೆ ಇಂಟ್ರೆಸ್ಟ್ ಇರ್ತಾರೆ. ಈಗ ಅವ್ರು ರೈನ್ ಡ್ಯಾನ್ಸ್ ಮಾಡ್ತಾರೆ, ರೆಡಿ ಆಗ್ತಿದ್ದಾರೆ. ಅವ್ರ ಡ್ಯಾನ್ಸ್ ಮಾಡ್ಲಿಕ್ಕೆ ಅವ್ರು ರೆಡಿ ಇರ್ತಾರೆ. ಆ ರೀತಿ ಎಂಜಾಯ್ ಮಾಡೋರು ಇದಾರೆ, ಈ ರೀತಿ ಎಂಜಾಯ್ ಮಾಡೋರು ಇದಾರೆ, ಗೇಮ್ಸ್ ಆಡೋರು ಇದಾರೆ. ಪ್ರತಿಯೊಂದು ಮಾಡ್ಬೋದು. ಆರಾಮ್ ಬಂದಲ್ಲಿ ಕೂತು ಹೋಗೋರು ಇದಾರೆ. ಖಂಡಿತ ಹಾಗೆ ಮಾಡ್ತಾರೆ. ಕೆಲವೊಂದು ವಯಸ್ಸಾದವ್ರು ಬರ್ತಾರೆ, ಅವ್ರು ಆಟ ಆಡೋದಿಲ್ಲ, ಅವ್ರು ಆರಾಮ್ಸೆ ಕೂರುದಷ್ಟೇ. ಕ್ಯಾಂಪ್ ಫೈರ್ ಹಾಕೊಂಡು ರಾತ್ರಿ ಕೂತು ಎಂಜಾಯ್ ಮಾಡ್ತಾರೆ. ಎವ್ರಿಥಿಂಗ್ ಅವ್ರಿಗೆ ಹೇಗ್ ಬೇಕು ಆ ರೀತಿ ಎಂಜಾಯ್ ಮಾಡ್ಬೋದು. ಎಲ್ಲವೂ ಅವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಜೊತೆಗೆ ನಮ್ದು ರೂಮ್ಸ್ ಕೂಡ ಇದೆ ಇಲ್ಲೇ ಬಂದವ್ರು ಉಳಿಲಿಕ್ಕೆ. ಸೊ ಹಾಗೆ ರೂಮ್ಸ್ ಇಲ್ಲಿದೆ ನಮ್ಮಲ್ಲಿ 2-3 ಟೈಪ್ ರೂಮ್ಸ್ ಇದೆ. ವುಡನ್ ರೂಮ್ಸ್ ಇದೆ. ಡಿಫ್ರೆಂಟ್ ರೂಮ್ಸ್ ಗಳನ್ನ ನಾವು ಮಾಡಿದ್ದೇವೆ. ರೂಮ್ಸ್ ಅಲ್ಲೂ ಎಲ್ಲವೂ ಬಿಲ್ಡಿಂಗ್ ಇದ್ದು ಬೇಜಾರಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಡಿಫ್ರೆಂಟ್ ರೂಮ್ ಅನ್ನ ನಾವು ಮಾಡಿದ್ದೇವೆ. ಇದು ವುಡನ್ ರೂಮ್, ಟೆಂಟ್ ರೂಮ್ಸ್ ಅಂತ ಹೇಳಿ ಮಾಡಿದ್ದೇವೆ. ಇದು ನಮ್ದು ಸಿಂಪಲ್ ಟೆಂಟ್ ರೂಮ್ಸ್ ಅಂತ ಹೇಳಿ, ಟೆಂಟ್ ಹೌಸ್ ಅಂತ ಹೇಳಿ. ಟೆಂಟ್ ಹೌಸ್ ಅಂತ ಹೇಳಿ. ಬಟ್ ನಾರ್ಮಲ್ ಟೆಂಟ್ ಬಟ್ಟೆ ಇರುತ್ತೆ. ನಾವು ಸ್ವಲ್ಪ ಇಂಟೀರಿಯರ್ ಅನ್ನ ಸ್ವಲ್ಪ ಬದಲಾಯಿಸಿದೀವಿ ಅಷ್ಟೇ. ಇನ್ನೇನಲ್ಲ. ಹೊರಗೆ ನೋಡೋ ಬಾರಿ ಸಣ್ಣ ಗೂಡಿದ್ದಂಗಿದೆ ಇದು ಅಲ್ಲ. ಒಳಗೆ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಡಿಫರೆಂಟ್ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿದೀವಿ ಅಷ್ಟೇ, ಬೇರೆ ಏನಲ್ಲ. ಇನ್ನೊಂದು ರೂಮ್ ತೋರಿಸ್ತೇನೆ, ವುಡನ್ ರೂಮ್ಸ್ ಅನ್ನು ಕೂಡ ತೋರಿಸ್ತೇನೆ. ಇಲ್ಲ ಆ ಕಡೆ ಹೋಗ್ಬೇಕಾ? ಕಸ್ಟಮರಿಗೆ ಫುಲ್ ಇದಾರ ಅಂತಲ್ಲ? ಇದಾರೆ, ಇವತ್ತು ಇದಾರೆ. ವೀಕ್ ಡೇಸ್ ಕಡಿಮೆ ಇರ್ತಾರೆ, ವೀಕೆಂಡ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಸೋಮವಾರ ಅಲ್ಲ? ಸೋಮವಾರ. ನೆನ್ನೆ ಬಂದವ್ರು ಇನ್ನೂ ಚೆಕ್ಔಟ್ ಆಗಿಲ್ಲ. ಎಕ್ಸ್ಟ್ರಾ ರಜೆ ಹಾಕೊಂಡೆ ಬರ್ತಾರಲ್ಲ. ಬಿದ್ರನ್ನ ಸೂಪರ್ ಆಗಿ ಸೆಟ್ ಮಾಡಿದ್ರಲ್ಲ. ಇನ್ನೊಂದು ಅಲ್ಲಿ ನಾವು ಕ್ಯಾಂಪ್ ಫೈರ್ ಅಲ್ಲಿ ಹಾಕೊಡ್ತೇವೆ. ಒಂದು ಕೂತ್ಕೊಳ್ಳೋರಿಗೆ ಕ್ಯಾಂಪ್ ಫೈರ್ ಹಾಕ್ತೇವೆ. ಇಲ್ಲ? ಹೌದು. ಇಲ್ಲಿ ಕ್ಯಾಂಪ್ ಫೈರ್ ಅಲ್ಲಿ ಹಾಕಿ ಕೂತ್ಕೊಳ್ತಾರೆ. ಬೆಂಕಿ ಹಾಕ್ತಾರೆ ಇಲ್ಲಿ ಅಲ್ಲ. 3 ಕ್ಯಾಂಪ್ ಫೈರ್ ಇದೆಲ್ಲ. 3 ಅಂದ್ರೆ ಬೇರೆ ಬೇರೆ ಟೀಮ್ ಬರ್ತದಲ್ಲ, ಎಲ್ರಿಗೂ ಕ್ಯಾಂಪ್ ಫೈರ್ ಬೇಕು. ಹೌದು, ಬರೋದೇ ಎಂಜಾಯ್ ಮಾಡ್ಲಿಕ್ಕೆ. ಕರೆಕ್ಟ್ ನೋಡಿ ಸ್ನೇಹಿತರೆ, ಹೇಗಿದೆ ಕೆರೆ, ರೋಡ್. ಇಲ್ಲಿಂದ ಹೋಗಿ ಇಲ್ಲಿಂದ ಬಂದದ್ದು ಗೊತ್ತಾಗಲ್ಲ ಇಲ್ಲಿ ಅಲ್ಲ. ಖಂಡಿತ. ಹಿಂದೆ ಕಾಣ್ತಿತ್ತು ಕ್ಲೀನ್ ಆಗಿ ಮೊದಲೆಲ್ಲ, ಎಲ್ಲ ಕಡೆ ಎಲ್ಲ ಓಪನ್ ಇತ್ತು, ಗಿಡಗಳನ್ನು ಹಾಕಿ. ನೀವು ಬರುವಾಗ ಎಲ್ಲ ಓಪನ್ ಇತ್ತು. ಹೌದೌದು. ಇದು ಒಂದು ವುಡನ್ ರೂಮ್ಸ್ ಅಂತ ಹೇಳಿ ಮಾಡಿದ್ವಿ. ಸ್ವಲ್ಪ ಗ್ರೂಪ್ಸ್ ಇದ್ದವರು ಗ್ರೂಪ್ ಇರ್ಲಿಕ್ಕೆ ಜಾಸ್ತಿ ಪ್ರಿಪರೇಷನ್ ನಾವು ಕೊಡ್ತೇವೆ. ತುಂಬಾ ದೊಡ್ಡ ರೂಮ್ ನಲ್ಲಿ ಜಾಸ್ತಿ ಜನ ಉಳಿಲಿಕ್ಕೆ ಅಲ್ಲ. ಎಕ್ಸ್ಟ್ರಾ ಮಂಚನ ಹಾಕೊಡ್ತೀರಾ? ಹೌದು, ಎಕ್ಸ್ಟ್ರಾ ಕಾಟ್ ಬೆಡ್ ಬೇಕಾದ್ರೆ ಹಾಕೊಡ್ತೀವಿ. ಕಾಟ್ ಎರಡೆ ಎಕ್ಸ್ಟ್ರಾ ಬೆಡ್ ಹಾಕೊಡ್ತೀವಿ. ನೋಡಿ ಸ್ನೇಹಿತರೆ, ಮರದ ಒಂದು ರೂಮ್ ಇರುವಂತದ್ದು ನೋಡಿ. ಇದು ಪೂರ್ತಿ ಮರ ಹಾಕಿರುವಂತ, ಪ್ಲೈವುಡ್ ಮತ್ತೆ ಮರಗಳಿರುವಂತ. ಇದಕ್ಕೆ ಯಾವುದೇ ಗೋಡೆಗಳಿಲ್ಲ. ಬಾತ್ರೂಮ್ ಮಾತ್ರ ಇದೆ. ಇಲ್ಲ ನೀರು ಸೋರ್ತದೆ ಅಂತ ಹೇಳಿ ಈ ಕಡೆ. ಸ್ನೇಹಿತರೆ ನೋಡಿ, ಇವರ ಸಾಮಾಜಿಕ ಚಟುವಟಿಕೆಗಳೊಟ್ಟಿಗೆ ಹೇಗೆ ವ್ಯವಹಾರವನ್ನು ಮಾಡಬೇಕು, ಅದರೊಟ್ಟಿಗೆ ವ್ಯವಹಾರ ಮಾಡ್ತಾ ಮಾಡ್ತಾ ತನ್ನತನವನ್ನು ಹೇಗೆ ಮರಿಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ತೋರಿಸಿದ್ದಾರೆ ನಮಗೆ. ನಾವು ಸಹಜವಾಗಿ ಕೃಷಿಯ ಬಗ್ಗೆ ಹೆಚ್ಚೆಚ್ಚು ತೋರಿಸುವಂಥದ್ದು, ಆದರೆ ಇವತ್ತು ಪರಿಸರ, ಅದರೊಟ್ಟಿಗೆ ದೇಶ, ಇನ್ನೊಂದೆಲ್ಲ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆ ಮತ್ತೆ ನಿಮಗೆ ಅರ್ಧ ತೋರಿಸಿದ್ರೆ ನಿಮಗೆ ಕೋಪ ಬರ್ತದೆ ತುಂಬಾ ಜನರಿಗೆ. ಅದು ಪೂರ್ತಿ ತೋರಿಸಿಲ್ಲ, ಅಲ್ಲೇನಿದೆ ಇಲ್ಲೇ ಕುತೂಹಲಗಳು ಬರ್ತದೆ. ಹಾಗೆ ಬೇಕಾದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಹಾಕಿರ್ತೇನೆ. ಲಕ್ಷ್ಮೀನಾರಾಯಣ ಅವರೇ, ನಾಣಿ ಅವರೇ. ನಾಣಿ ಅಂತೇಳಿ ಫೇಮಸ್ ಅಲ್ಲ? ಕರೆಕ್ಟ್. ನಾವು ಒಂದು ಸಣ್ಣದೊಂದು ಸ್ಟೆಪ್ ಇಟ್ಟಿರುವಂತದ್ದು ಈ ಭಾಗದಲ್ಲಿ, ಮೈಸೂರು ಭಾಗದ್ದು ಒಂದಷ್ಟು ಕಂಟೆಂಟ್ ಗಳಿಗೆ ಪ್ರಾರಂಭ ಮಾಡ್ತಿದ್ವಿ. ಕೃಷಿಕರ ಮಧ್ಯದಲ್ಲಿ ಓಡಾಡ್ತಿದ್ವಿ. ಇವತ್ತು ಪಿರಿಯಾಪಟ್ಟಣ, ಹುಣಸೂರು ಭಾಗದಲ್ಲಿ ಸ್ವಲ್ಪ ಓಡಾಡಿದೆ. ಏನ್ ಅನ್ಸುತ್ತೆ ನಮ್ಮ ಚಾನಲ್ ನೀವು ಕೂಡ ನೋಡ್ತಿದ್ದೀರಿ? ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸಣ್ಣದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ
ಸೊ ನೀವು ಜೀವನದಲ್ಲಿ ಎಲ್ಲವೂ ಕೃಷಿಯನ್ನ ತಗೊಂಡೋಗಿ ಬಾಳೆಹಣ್ಣನ್ನ ಮಾರಿ ಬಾಳೆ ಗಿಡವನ್ನ ಕೊಟ್ಟು ಎಲ್ಲ ಮಾಡಿ ಒಳ್ಳೆ ಒಂದು ಕಾನ್ಸೆಪ್ಟ್ ಬಂದಿದ್ದೀರಾ. ಈಗ ಕೃಷಿಯಲ್ಲಿ ತುಂಬಾ ಜನರ ಮಾಹಿತಿ. ಈಗ ನಾನು ನಮ್ಮ ತಾತ ಮುತ್ತಾತ ಈಗ ಸ್ವತಃ ಅಪ್ಪ ರಿಟೈರ್ಡ್ ಆದ್ಮೇಲೆ ಕೂಡ ವ್ಯವಸಾಯ ಮಾಡ್ತಾ ಇದ್ದೀವಿ. ಮನೆಯಲ್ಲಿ 3 ಎಕರೆ ವ್ಯವಸಾಯ ಮಾಡ್ತಾ ಇದ್ದೇವೆ. ಬಟ್ ಕೃಷಿಯಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಮಲ್ಲಿದೆ. ಈಗ ನಾನು ನಿಮ್ದು ಕೆಲವೊಂದು ಬಾಳೆಹಣ್ಣು ಹಲಸಿನ ಹಣ್ಣು ಏನೋ ತುಂಬಾ ಹಾಕಿದ್ರಿ, ಅದೆಲ್ಲ ನಮ್ಗೆ ವಿಷಯನೇ ಗೊತ್ತಿಲ್ಲ ಅಷ್ಟೊಂದು ಇದೆ ಅನ್ನೋದು. ಈಗ ನಾನು ರೆಗ್ಯುಲರ್ ನೋಡ್ತಾ ಇರ್ತೀನಿ, ಮಧ್ಯದಲ್ಲಿ ಯಾವತ್ತು ನಾನು ಫ್ರೀ ಇದ್ದೀನಿ ನೋಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಪ್ರಯತ್ನ ಹೀಗೆ ಮುಂದುವರಲಿ. ಯಾಕಂದ್ರೆ ಎಷ್ಟೋ ಜನ ಯುವ ಪ್ರತಿಭೆಗೆ ವ್ಯವಸಾಯ ಮಾಡ್ಬೇಕು ಅನ್ನೋರಿಗೆ ಫಸ್ಟ್ ನೋಡೋದು ಯೂಟ್ಯೂಬ್. ಈಗ ನಾವು ಯಾವ್ದೊಂದು ಹುಡುಕ್ಬೇಕಾದ್ರೆ ಫಸ್ಟ್ ಹುಡುಕೋದು ನೆಟ್ನಲ್ಲೇ. ಹಾಗಾಗಿ ಇವತ್ತಿನ ಜನರೇಷನ್ಗೆ ನಿಜವಾಗ್ಲೂ ಅವಶ್ಯಕತೆ ಇರತಕ್ಕಂಥದ್ದು ಯೂಟ್ಯೂಬ್. ಏನ್ ಆನ್ಲೈನ್ ಇದೆ, ಆನ್ಲೈನ್ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಇದನ್ನ ಮುಂದುವರಿಸಿ, ತುಂಬಾ ಒಳ್ಳೆ ಒಂದು ಭವಿಷ್ಯ ಇದೆ, ಚೆನ್ನಾಗಾಗ್ತದೆ. ನಮ್ಮ ಜನರು ಕೂಡ ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ ಜನ ನೋಡೋದು, ಸಬ್ಸ್ಕ್ರೈಬ್ ಮಾಡ್ಬೇಕು. ಒಂದ್ಸರಿ ವಾಚ್ ಮಾಡಿದ್ರೆ ಅದರಿಂದ ನಿಮ್ಗೊಂದು ಪ್ಲಸ್ ಆಗ್ತದೆ. ನಾವು ನೋಡೋದು 2 ನಿಮಿಷ ಅಥವಾ 10 ನಿಮಿಷ ಇರ್ಬೋದು. ಒಂದ್ ಸಮಯ ನೋಡಿದ್ರೆ ನಮ್ಗೊಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಪ್ಲಸ್ ನಿಮ್ಗೂ ಹೆಲ್ಪ್ ಆಗುತ್ತೆ, ಸಾರ್ವಜನಿಕವಾಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಷ್ಟೇ ನಾನು ಹೇಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.